ಹಲೋ ನಮಸ್ಕಾರ. ಇತ್ತೀಚೆಗೆ ಸಾಯೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದ್ಯಾ ಅನ್ಸ್ತದೆ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಕಷ್ಟ ಬಂದ್ರೆ ಹೆಂಗ್ ಪರಿಹಾರ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈಗ ಹೆಂಗ್ ಸಾಯ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕಲಬುರಗಿಲಿ ಒಂದು ಇನ್ಸಿಡೆಂಟ್ ಆಗಿದೆ ಇವತ್ತು. ನವ ವಿವಾಹಿತೆ ಅಂದ್ರೆ ಜಸ್ಟ್ 2 months ಆಗಿದೆ ಮದುವೆ ಆಗಿ. ಅದ್ರಲ್ಲೂ ಕೂಡ ತಾನು ಇಷ್ಟಪಟ್ಟಂತ ಹುಡುಗನ್ನೇ ಅತ್ತೆ ಮಗನ್ನೇ ಮದುವೆ ಆಗಿದ್ದಾರೆ ಆಕೆ. ಆದ್ರೆ ಇದ್ದಕ್ಕಿದ್ದಂಗೆ ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೂಸೈಡ್ ಮಾಡ್ಕೊಳಕ್ಕೆ ಏನ್ ಕಾರಣ ಅಂತ ನೋಡಿದ್ರೆ ದೊಡ್ಡ ಕಾರಣ ಏನಲ್ಲ, ಗಂಡ ಟಾರ್ಚರ್ ಕೊಟ್ಟಿಲ್ಲ, ಅತ್ತೆ ಮಾವ ಹಿಂಸೆ ಕೊಟ್ಟಿಲ್ಲ, ವರದಕ್ಷಿಣೆ ಕಿರುಕುಳ ಅಲ್ಲ, ಏನು ಅಲ್ಲ. ನಾನು ಹಳ್ಳಿಲಿದ್ದೀನಿ, ನಮ್ಮ ಅಕ್ಕಂದ್ರೆಲ್ಲ ಮದುವೆಯಾಗಿ ಸಿಟಿಯಲ್ಲಿದ್ದಾರೆ, ಮುಂಬೈಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಎವ್ರಿ ಡೇ ಅವರು ಸಿಟಿ ಜೀವನ ನೋಡ್ತಾ ಇದ್ದಾರೆ. ನಾನು ದಿನ ಬೆಳಗಾದ್ರೆ ಹಳ್ಳಿಲಿ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಜಿಗುಪ್ಸೆಗೊಂಡು ಆಕೆ ನೇಣಿಗೆ ಕೊಡ್ಲಿದ್ದಾಳೆ. ಈ ಘಟನೆ ನಡೆದಿರೋದು ಕಲಬುರಗಿಯಲ್ಲಿ. ಬಟ್ ನಿಜಕ್ಕೂ ಬೇಸರ ತರಿಸುತ್ತೆ. ಈಗ 2 ತಿಂಗಳಾಗಿದೆ. ಆ ಹುಡುಗನ ಭವಿಷ್ಯ, ಹುಡುಗನ್ನ ಪ್ರೀತಿಸಿ ಮದುವೆ ಆಗಿದ್ದೀರಾ, ಕನ್ವಿನ್ಸ್ ಮಾಡಿ ಹೌದು ಹಳ್ಳಿಲಿ ಇರೋಕ್ಕೆ ಆಗಲ್ಲ ಅನ್ನೋ ನೀವು ಬೆಂಗಳೂರಿಗೆ ಹೋಗ್ಬೋದಿತ್ತು, ಸಿಟಿಗೆ ಹೋಗ್ಬೋದಿತ್ತು. ಅದರಲ್ಲೂ ಹಳ್ಳಿಲಿ ಇರೋದಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ. ನಾವೆಲ್ಲ ಬೆಂಗಳೂರಲ್ಲಿ ಇರೋದಕ್ಕೆ ಅನ್ಸುತ್ತೆ ನಮಗೂ ಹಳ್ಳಿಲಿ ಇದ್ದೀರ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಬಟ್ ಇಂಥ ಕ್ಷುಲ್ಲಕ ಕಾರಣಕ್ಕೆ ನಿಮ್ಮ ಅಪ್ಪ ಅಮ್ಮ ಬಂಧು ಬಳಗ ನಿಮ್ಮ ಗಂಡನ್ನು ಬಿಟ್ಟು ಸಾಯುವಂಥದ್ದೇನಿತ್ತು ನನಗಂತೂ ಗೊತ್ತಿಲ್ಲ. ಸೊ ಯುವ ಜನತೆ ದಯವಿಟ್ಟು ಸಾಯೋದ್ರ ಕಡೆ ಫೋಕಸ್ ಮಾಡೋದಕ್ಕಿಂತ ಹೇಗೆ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅಂತ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ನೀವೇನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.